ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಟ್ರಿಕ್ಕಿ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು, ಯಾವ ಒಂದು ಪದಗಳನ್ನ ಪರ್ಟಿಕ್ಯುಲರ್ ಆಗಿ ನಾವು ಬಳಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಸಿಗ್ಬೇಕಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಳ್ಳಿ. ಅಂದ್ರೆ ಯಾವುದೇ ಒಂದು ಸ್ಕಿಪ್ ಆಗದೇನೆ ಅಂದ್ರೆ ಎಲ್ಲಾ ವಿಡಿಯೋಗಳನ್ನು ಕೂಡ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ಹೇಗೆ ಬಳಸೋದು ಆ ಒಂದು ಪದವನ್ನ ಅನ್ನೋದನ್ನ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಇಂಗ್ಲಿಷ್ ಕಲಿಯಕ್ಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮಾಡತಕ್ಕಂಥ ಈಗಾಗಲೇ 100 ವಿಡಿಯೋಗಳನ್ನ ಕೂಡ ಮಾಡಿದೀನಿ. ಬೇಸಿಕ್ ಇಂದನ ಇಲ್ಲಿವರೆಗೂ ಕೂಡ ನೀವು ಕ್ಲಾಸ್ ನೋಡಿದಾಗ ಏನಾಗುತ್ತೆ, ಸೊ ಅಟ್ ಲೀಸ್ಟ್ ನೀವು ಮೋರ್ ದನ್ 50% ಆದ್ರೂ ಕೂಡ ಇಂಗ್ಲಿಷ್ ಅನ್ನ ಮನೆಯಲ್ಲಿ ನೀವು ಕೂಡ ಕಲಿಬಹುದು. ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಇಲ್ಲಿ ಒಂದು ವರ್ಡ್ ಇದೆ, ಅಟ್ ಆಲ್ ಅಂತ ನಾವು ಬಳಸ್ತಾ ಇರ್ತೇವೆ. ನೋಡಿ, ನನಗೆ ಸ್ವಲ್ಪನೂ ಹಸಿವಿಲ್ಲ, ನನಗೆ ಸ್ವಲ್ಪನೂ ಬೇಜಾರಿಲ್ಲ ಅಂದ್ರೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ, ವಿಷಯದ ಬಗ್ಗೆ ನಾವು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇರ್ತೇವೆ. ಕೆಲವೊಂದ್ಸಾರಿ ನೀನ್ ಹೇಳೋದು ಸ್ವಲ್ಪನೂ ಕೇಳ್ತಾ ಇಲ್ಲ, ಅವನು ಯಾರಿಗೂ ಸ್ವಲ್ಪನೂ ಕೇರ್ ಮಾಡುವುದೇ ಇಲ್ಲ, ಊಟ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ನಾವು ಅವಾಗ ಈ ತರದಾಗಿರ್ತಕ್ಕಂಥ ವಾಕ್ಯಗಳನ್ನ ಬಳಸ್ತಾ ಇರ್ತೇವೆ. ವಿ ಯೂಸ್ ಸಚ್ ಕೈಂಡ್ ಆಫ್ ಆಫನ್ ಇನ್ ಅ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ. ನಾನು ಸ್ವಲ್ಪನೂ ಓದೇ ಇಲ್ಲ ಅಂದ್ರೆ ಇಲ್ಲಿ ನಾನು ಅನ್ಲಿಕ್ಕೆ ನಾವೇನ್ ಮಾಡ್ತೇವೆ, ಆಯ್ ಅಂತ ಬಳಸ್ತೇವೆ. ಇಲ್ಲಿ ಓದೇ ಇಲ್ಲ ಅನ್ಲಿಕ್ಕೆ ಮಾಡ್ತೇವೆ ಹ್ಯಾವಂಟ್ ನೆಗೆಟಿವ್ ವಾಕ್ಯಗಳನ್ನ ಬಳಸ್ತೇವೆ. ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಬಳಸಿ ಹೇಳ್ತೇವೆ. ನೋಡಿ, ಐ ಹ್ಯಾವಂಟ್ ಸ್ಟಡಿಡ್ ಅಟ್ ಆಲ್ ಅಂದ್ರೆ ನಾನು ಸ್ವಲ್ಪ, ಅಟ್ ಆಲ್ ಅನ್ನೋ ಒಂದು ಅರ್ಥ ಏನು, ಇಲ್ಲ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಐ ಹ್ಯಾವಂಟ್ ಸ್ಟಡಿ ಅಟ್ ಆಲ್, ನಾನು ಸ್ವಲ್ಪನೂ ಓದಿಯೇ ಇಲ್ಲ ಅನ್ನೋದು ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸ್ಟಡಿಡ್ ಅಂತಂದ್ರೆ ಇಲ್ಲಿ V3 ಫಾರ್ಮ್ ಅನ್ನು ಬಳಸಿದ್ದೇವೆ ನಾವು. ಅಂದ್ರೆ ನಾನು ಓದ್ಬೇಕಾಗಿತ್ತು, ಸ್ವಲ್ಪನೂ ಓದೇ ಇಲ್ಲ ಒಂದು ಅರ್ಥವನ್ನ ಕೊಡುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ನೀನ್ ಹೇಳೋದು ಸ್ವಲ್ಪನೂ ಕೇಳ್ತಿಲ್ಲ. ನೋಡಿ ಈ ಒಂದು ವಾಕ್ಯ ನೋಡಿ, ಐ ಡೋಂಟ್ ಹಿಯರ್ ಯು ಅಂದ್ರೆ ನೀನ್ ಹೇಳೋದು ಕೇಳ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಇದು ಅದೇ ಇದೇನೆ ನೋಡಿ, ನೀನ್ ಹೇಳೋದು ಸ್ವಲ್ಪನೂ ಕೇಳ್ತಿಲ್ಲ ಅಂತಂದ್ರೆ ನೀನು ಹೇಳೋದನ್ನ ನನಗೆ ಏನು ಕೇಳ್ತಾನೆ ಇಲ್ಲ ಅಂತ ಅರ್ಥ. ಇದನ್ನ ಸ್ಟ್ರೆಸ್ ಕೊಟ್ಟ ಹೇಳ್ತಾ ಇದ್ದೀವಿ. ಏನನ್ನ ಹೇಳೋದನ್ನ ಸ್ವಲ್ಪನೂ ಅಂದ್ರೆ ಯಾವುದೇ ಒಂದು ವರ್ಡ್ ಕೂಡ ಕೇಳ್ತಾ ಇಲ್ಲ. ನೋಡಿ, ಐ ಡೋಂಟ್ ಹಿಯರ್ ಯು ಅಟ್ ಆಲ್ ಅಂದ್ರೆ ನೀನ್ ಹೇಳೋದು ನನಗೆ ಸ್ವಲ್ಪನೂ ಕೇಳ್ತಿಲ್ಲ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ 3ನೇ ವಾಕ್ಯ ನೋಡಿ, ಅವಳು ಸ್ವಲ್ಪನೂ ನಗೋದೇ ಇಲ್ಲ. ಅವಳು ಯಾವಾಗಲೂ ಹಾಗೆ ಇರ್ತಾಳೆ, ನಗೋದೇ ಇಲ್ಲ ಹೇಳ್ತಿರ್ತೇವಲ್ವಾ, ಅವನು ನಗೋದೇ ಇಲ್ಲ ಯಾವಾಗ್ಲೂ ಅಂತ ಹೇಳಿ. ಶಿ ಡಸಂಟ್ ಲಾಫ್ ಅಟ್ ಆಲ್. ಶಿ ಜೊತೆಗೆ ಡಸಂಟ್ ಅಂತ ಬರುತ್ತೆ, ಐ ಜೊತೆಗೆ ಡೋಂಟ್ ಅಂತ ಬರುತ್ತೆ. ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿದ್ದೇವೆ. ಶಿ ಡಸಂಟ್ ಲಾಫ್ ಅಟ್ ಆಲ್, ಅವಳ ಒಂದು ಕೆಲಸ ಏನಂತಂದ್ರೆ ಅವಳು ಯಾವಾಗೂ ನಗೋದೇ ಇಲ್ಲ, ಸ್ವಲ್ಪನೂ ನಗೋದೇ ಇಲ್ಲ ಅಂದ್ರೆ ಬಹಳ ಕಡಿಮೆ, ನಗೋದೇ ಇಲ್ಲ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ವೆರಿ ಲೆಸ್ ಅಂತ ಅರ್ಥವನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅವನು ಸ್ವಲ್ಪನೂ ಓದೇ ಇಲ್ಲ. ಹಿ ಹ್ಯಾಸಂಟ್ ರೆಡ್ ಅಟ್ ಆಲ್. ಅಟ್ ಆಲ್ ಅನ್ನೋದು ಇಲ್ಲಿ ಕೆಳಗಾದ್ರೂ ಬಳಸಬಹುದು, ಕೊನೆಗೆ ನಾವು ಮಿಡ್ಲ್ ಆದ್ರೂ ಕೂಡ ನಾವು ಬಳಸಬಹುದು. ಹಿ ಹ್ಯಾಸಂಟ್ ರೆಡ್ ಅಟ್ ಆಲ್, ಅವನು ಸ್ವಲ್ಪನೂ ಓದಿಯೇ ಇಲ್ಲ. ನಾನು ಎಕ್ಸಾಮ್ಗೆ ಸ್ವಲ್ಪನೂ ಓದೇ ಇಲ್ಲ ಅಂತ ಅರ್ಥ ಕೊಡ್ತೇವೆ. ಊಟ ಸ್ವಲ್ಪನೂ ಚೆನ್ನಾಗಿ ಇರಲಿಲ್ಲ. ಊಟ ಮಾಡಿರ್ತೇವೆ, ಎಲ್ಲೋ ಹೋಗಿರ್ತೇವೆ, ಹೋಟೆಲ್ ಆಗ್ಲಿ ಮದುವೆಲಾಗ್ಲಿ ಹೇಳ್ತಿರ್ತೇವೆ. ಫುಡ್ ವಾಸಂಟ್ ಗುಡ್ ಅಟ್ ಆಲ್. ವಾಸಂಟ್ ಅಂದ್ರೆ ಈಗ ಇಲ್ಲಿ ಪಾಸ್ಟ್ ಬಗ್ಗೆ ನಾನು ಹೇಳ್ತಿರ್ತೇವೆ, ನಾವು ಊಟ ಮಾಡಿದ್ದೇವೆ, ಆ ಫುಡ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ ಇಲ್ಲಿ ವಾಸಂಟ್ ಅನ್ನೋ ಒಂದು ನೆಗೆಟಿವ್ ಅನ್ನು ಬಳಸ್ತೇವೆ. ಫುಡ್ ವಾಸಂಟ್ ಗುಡ್ ಅಟ್ ಆಲ್, ಊಟ ಸ್ವಲ್ಪನೂ ಚೆನ್ನಾಗಿ ಇರಲಿಲ್ಲ, ವಾಸಂಟ್ ಅಂತ ಬಳಸ್ತೇವೆ. ಹಾಲು ಸ್ವಲ್ಪನೂ ಬಿಸಿ ಇರಲಿಲ್ಲ. ಮಿಲ್ಕ್ ವಾಸಂಟ್ ಹಾಟ್ ಅಟ್ ಆಲ್. ಹಾಟ್ ಅಂದ್ರೆ ಬಿಸಿ,
ಮಿಲ್ಕ್ ವಾಸಂಟ್ ಹಾಟ್ ಎಟ್ ಆಲ್. ನೋಡಿ, ಈ ರೀತಿಯ ವಾಕ್ಯಗಳನ್ನ ಒಂದು ಸಣ್ಣ ಒಂದು ಪದದಿಂದ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಬಳಸಬಹುದು. ಇವನು ಕೂಡ ಕೆಲವೊಂದ್ಸರಿ ಮಾತಾಡ್ತಿರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ ಯಾವಾಗ ಬಳಸಬೇಕು ಅನ್ನೋದನ್ನ, ಯಾವ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವರ್ಡ್ ಅನ್ನ ಬಳಸಬೇಕು ಅನ್ನೋದನ್ನ. ಸೊ ದಟ್ ಇವತ್ತದು ಅವನು ಸ್ವಲ್ಪನು ಕೇರೆ ಮಾಡೋದಿಲ್ಲ, ಅವನು ಯಾರಿಗೂ ಸ್ವಲ್ಪ ಕೇರೋ ಮಾಡೋದಿಲ್ಲ ಅಂತ ಹೇಳ್ತಿರ್ತೇವಲ್ಲ ನೋಡಿ. ಹಿ ಡಸಂಟ್ ಕೇರ್ ಅಟ್ ಆಲ್. ಇಲ್ಲಿ ಡಸಂಟ್ ಅಂತ ಬಂತು, ಯಾಕಂತಂದ್ರೆ ಪ್ರೆಸೆಂಟ್ ಅಲ್ಲಿ ಹೇಳ್ತಿದೀವಿ. ಹಿ ಡಸಂಟ್ ಕೇರ್ ಅಟ್ ಆಲ್, ಅವ್ನು ಯಾರಿಗೂ ಯಾವಾಗ್ಲೂ, ಅಂದ್ರೆ ಅವನ ಹ್ಯಾಬಿಟೇ ಅದು. ಹ್ಯಾಬಿಟ್ ಬಗ್ಗೆ ಹೇಳುವಾಗ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಹಿ ಡಸಂಟ್ ಕೇರ್ ಅಟ್ ಆಲ್, ಅವ್ನು ಯಾರಿಗೂ ಯಾವತ್ ಸ್ವಲ್ಪ ಕೇರೇ ಮಾಡೋದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಅವಳಿಗೆ ಸ್ವಲ್ಪ ಹಸಿವಾಗಿಲ್ಲ. ಶಿ ಇಸಂಟ್ ಹಂಗ್ರಿ ಅಟ್ ಆಲ್. ಇಲ್ಲಿ ಮತ್ತೆ ಈಸೆಂಟ್ ಅಂತ ಮಾಡ್ತೀವಿ, ಅಂದ್ರೆ ಇದನ್ನೇ ಮೇನ್ ವರ್ಬ್ ಆಗಿ ನಾವು ಬಳಸಿದ್ದೇವೆ. ಇಲ್ಲಿ ಇದು ಅಡ್ಜೆಕ್ಟಿವ್, ಇಲ್ಲಿ ವರ್ಬ್ಗಳಿದಾವೆ, ಆದ್ರೆ ಇಲ್ಲಿ ಇದನ್ನೇ ಮೇನ್ ವರ್ಬ್ ಆಗಿ ಬಳಸಿದ್ವಿ. ಸೊ ದಟ್ ನಾವು ಮಾಡಿದ್ದೇವೆ ಇಸೆಂಟ್ ಅಂತ ಬಳಸಿದ್ದೇವೆ. ಏನಂತ? ಶಿ ಇಸಂಟ್ ಹಂಗ್ರಿ ಅಟ್ ಆಲ್. ಅವಳಿಗೆ ಸ್ವಲ್ಪನೂ ಹಸಿವಾಗಿಲ್ಲ, ಅವಳಿಗೆ ಸ್ವಲ್ಪನೂ ಹಸಿವಿಲ್ಲ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಅಟ್ ಆಲ್ ಅಂದ್ರೆ ಏನು, ಅದರ ಅರ್ಥ ಏನಾಗುತ್ತೆ, ಅದನ್ನ ಬಳಸಿದಾಗ ವಾಕ್ಯ ಯಾವ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ, ನೆಗೆಟಿವ್ ಅಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ ಮುಖಾಂತರ ಏನಂತಂದ್ರೆ ವಿಡಿಯೋ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.